ಸಂಸ್ಕೃತಿ ಭಾಷಾ ಅಕಾಡೆಮಿಯ ಒಂದು ಕ್ರಿಯಾ ಯೋಜನೆ ಅಡಿಯಲ್ಲಿ ನಾವು ಪ್ರತಿ ವರ್ಷದಂತೆ ನಾವು ಈ ಸಂತ ಸೇವಾಲಾರರ ಪ್ರಶಸ್ತಿಯನ್ನು ಕೂಡ ನಮ್ಮ ಸರ್ವ ಸದಸ್ಯರ ಸಭೆಯಲ್ಲಿ ಆಯ್ಕೆ ಮಾಡುವಂಥ ಒಂದು ವಾಡಿಕೆ ಇದೆ. ಈ ವರ್ಷದ ಶ್ರೀ ಸಂತ ಸೇವಾಲಾರರ ಪ್ರಶಸ್ತಿಯನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಸರ್ವ ಸದಸ್ಯರ ಸಭೆಯಲ್ಲಿ ದಿವಂಗತ ರೂಪ್ಲಾ ನಾಯಕ್ ಅವರನ್ನು ಕೊಡಬೇಕನ್ನುವಂಥ ಒಂದು ತೀರ್ಮಾನ ಮಾಡೋದ್ರ ಮೂಲಕವಾಗಿ ಅವ್ರನ್ನ ಆಯ್ಕೆ ಮಾಡಲಿಕ್ಕೆ ಹಲವಾರು ಕಾರಣಗಳನ್ನು ಕಾಣೋದ್ರ ಮೂಲಕವಾಗಿ ಬಂಜಾರ ಜನಾಂಗದ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು, ತದನಂತರ ಬೇರೆ ಬೇರೆ ಒಂದು ಬಂಜಾರರ ಬಗ್ಗೆ ಕಾಳಜಿಯನ್ನು ವಹಿಸಿ ಅನೇಕ ಕಾರ್ಯವನ್ನು ನಿರ್ವಹಿಸಿರುವಂಥ ಕಾರಣಾಂತರದಿಂದ ಸುಮಾರು 108 ವರ್ಷ ಬದುಕಿರುವಂಥ ವ್ಯಕ್ತಿಯಾಗಿರುವುದರಿಂದ ಅವರನ್ನ ನಮ್ಮ ಅಕಾಡೆಮಿಯ ಸರ್ವ ಸದಸ್ಯರ ಸಭೆಯಲ್ಲಿ ಆಯ್ಕೆ ಮಾಡಿರುವಂಥದ್ದು ನಾವು ಆಯ್ಕೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಮತ್ತೆ 10 ನಾವು ವಾರ್ಷಿಕ ಪ್ರಶಸ್ತಿಯನ್ನು ಕೊಡುವಂಥದ್ದು, ಅದು ಬೇರೆ ಬೇರೆ, ಯಾಕಂದರೆ ನಮ್ಮ ಬೈಲಾದಲ್ಲಿ ಒಂದು ನಿಯಮಾವಳಿಗಳನ್ನಿರೋದ್ರ ಮೂಲಕ ಕ್ಷೇತ್ರಗಳಲ್ಲಿ ಇವತ್ತು ವೈದ್ಯಕೀಯ ಕ್ಷೇತ್ರಗಳನ್ನಾಗಿರ್ಬೋದು, ಕ್ರೀಡಾ ಕ್ಷೇತ್ರಗಳಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಅನೇಕ ಕಾವ್ಯಗಳನ್ನು ಅಥವಾ ಹಾಡುಗಳನ್ನು ಹಾಡುವಂಥವ್ರು ಅನೇಕ ಕಲಾವಿದರನ್ನು ಗುರುತಿಸುವುದರ ಮೂಲಕವಾಗಿ, ಹಾಗೆ ಮಾಧ್ಯಮದಲ್ಲಿ ಕ್ಷೇತ್ರದಲ್ಲಿ ಏನಂದರೆ ನಾವು ಈ ಭಾಷೆಯನ್ನು ನಾವು ಅಧಿಕೃತವಾದಂಥ ಭಾಷೆಯನ್ನು ಈಗಾಗಲೇ ನಾವು ಹೇಗೆ 22 ಭಾಷೆ ಅಧಿಕೃತವಾದಂಥ ಭಾಷೆಯನ್ನು ಮಾಡಿದ್ದೀವಿ, ತದನಂತರ ಬುಡಕಟ್ಟು ಜನಾಂಗದ ಭಾಷೆಗಳನ್ನು ಅದಕ್ಕೇ ಸರ್ಕಾರ ಏನಂದರೆ ತುಳು ಮತ್ತು ಕೊಡುವ ಮತ್ತು ಬಂಜಾರ ಒಂದು ಭಾಷೆಯನ್ನು ಅಧಿಕೃತವಾದಂಥ ಭಾಷೆಯನ್ನು ಕೊಡಬೇಕು. ಅದಕ್ಕೆ ತಮ್ಮ ಅಕಾಡೆಮಿಯಿಂದ ಒಂದು ವರದಿಯನ್ನು ಸಲ್ಲಿಸಬೇಕು ಅನ್ನೋಂಥ ಒಂದು ನಮಗೆ ಸೂಚನೆ ಕೊಟ್ಟಿರೋದರಿಂದ ಅದಕ್ಕೆ ನಮ್ಮ ಅನೇಕ ಬಂಜಾರ ಅದರ ಚರ್ಚೆ ಮಾಡಿ ನಾವು ಈಗಾಗಲೇ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸಿದ್ದೀವಿ. ಆ ವರದಿಯನ್ನು ಇವತ್ತು ಮುಂದಿನ ಅಧಿವೇಶನದಲ್ಲಿ ಸಾಹೇಬರು ಈಗಾಗಲೇ ಹೇಳಿದಾಗೆ ಮುಂದಿನ ಅಧಿವೇಶನದಲ್ಲಿ ಅದನ್ನು ನಾವು ಶಿಫಾರಸನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಂಡು ಹೋಗಿ ನಾವೊಂದು ಅಧಿಕೃತವಾದಂಥ ಭಾಷೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೀವಿ. ಸಂಸ್ಥಾ ಅವರು ಮತ್ತು ನಮ್ಮ ವಿಶ್ವ ನಾಯಕರು ಎಲ್ಲರೂ ಎಲ್ಲರೂ ಸೇರಿ ಇದನ್ನು ಸಂಸ್ಥಾಪನೆ ಮಾಡ್ತಾರೆ. ಆವಾಗ 4 ಕಲ್ಲುಗಳನ್ನು ಮ್ಯಾಲೆ ಇಟ್ಟು ಕೆಳಗೆ ಮುಗಿದು ಅದ್ರ ಮೇಲೆ 3-4 ಕಲ್ಲು ಹಾಕಿರ್ತಕ್ಕಂಥ ಒಂದು ಫೋಟೋ ನಾವು ನೋಡ್ತೀವಿ. ಅಂಥ ಒಂದು ಸ್ಥಳವನ್ನು ಇವತ್ತು ಬಹಳಷ್ಟು ಅಭಿವೃದ್ಧಿಯಿಂದ ಕರ್ನಾಟಕ ಸರ್ಕಾರ ಅಭಿವೃದ್ಧಿಪಡಿಸಿದೆ. ರೂಪ್ಲಾ ನಾಯಕರು ಪ್ರತಿ ಸಲ ಬಂದಾಗ ನಾನು ಬ್ಯಾಡಗಿ ಶಾಸಕನಾಗಿದ್ದಾಗ ನಮ್ಮ ರೂಮಿಗೆ ಬಂದು ಚಾಕ್ಲೇಟ್ ಕೊಟ್ಟು ಅದರದ್ದು ಇತಿಹಾಸವನ್ನು ಹೇಳ್ತಿದ್ವಿ. ನಾವು ಅದನ್ನು ಕೇಳ್ತಿದ್ವಿ, ಬಿಡುವತ್ತಾಗ ಅಜ್ಜ ಹೇಳ್ತದೆ ಅಂತ ಹೇಳಿ ಸುಮ್ಮನೆ ಇರ್ತಿದ್ವಿ. ಮುಂದೆ ಈ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಕಲೆಕ್ಟರ್ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಕರೆದುಕೊಂಡಿದ್ದರು. ಸಚಿವರಾದಂಥ ತಂಗಡಿಯವರು ನಾನು ಮುಖ್ಯಮಂತ್ರಿಗಳು ಜೊತೆಗೆ ಬಂದಿದ್ವಿ. ಅವತ್ತು ನಾನು ಮಾತು ಹೇಳಿದೆ, ಸರ್ ಕನಕ ಪ್ರಶಸ್ತಿ ಯಾವ ರೀತಿ ಕೊಡ್ತೀರಿ ಅದೇ ರೀತಿಯಾಗಿ ಸಂತ ಸೇವಾಲಾರ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತೇವೆ. ನಮ್ಮ ಸಮುದಾಯದಲ್ಲಿ ಸೇವಾಲಾರರು ನಮ್ಮ ಶ್ರೇಷ್ಠ ಸಂತರು ಅಂತ ನಾನು ಹೇಳಿದ್ರೆ ಅವರು ಕನ್ನಡಿಗರಿಗೆ ನೋಡಿ ಮಾಡಬೇಕಪ್ಪ ಅಂತ ಹೇಳಿದೆ. ಅಂದರೆ ಅವತ್ತೇ ಹೋಗಿ ಮತ್ತೆ ನಮ್ಮ ಮಾಡಿದೆ. ಎರಡನೇ ಪ್ರಶಸ್ತಿಯನ್ನ ನಮ್ಮ ರೂಪ್ಲಾ ನಾಯಕರಿಗೆ ಸಿಕ್ಕಿದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಪ್ರಾರ್ಥನೆ ನಾವು ಮೌನ ಆಚರಣೆ ಮಾಡಿದ್ದೇವೆ. ಹಾಗೆಯೇ ಇವತ್ತು ಅನೇಕ ಜನರಿಗೆ ನೋಡಿ ಇವತ್ತೇ ನೋಡ್ತಾ ಇದ್ದಾರೆ. ಬಹಳ ಜನ ನಮ್ಮ ಇಷ್ಟರಲ್ಲಿ ಸಂಸ್ಕೃತಿಯವರು ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ನೋಡ್ತಾ ಇರೋದು ತುಂಬಾ ಹೆಮ್ಮೆಯ ವಿಚಾರ. ಆದ್ದರಿಂದ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಮತ್ತೆ ಬಂಜಾರ ಸಂಸ್ಕೃತಿ ಭಾಷೆ ಅಕಾಡೆಮಿ ಬಗ್ಗೆ ನಮ್ಮ ಜಿಲ್ಲಾ ನಾಯಕರು ಸಾಕಷ್ಟು ಮಾತುಗಳನ್ನು ಹೇಳಿದರು. ಅಂದಿನ ಸರ್ಕಾರ ನಾನು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರೊಂದು ಭಾಷಾ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ಸರ್. ಭಾಷಾ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ಮಾಡಿ ಅವರೆಲ್ಲ ಸಂಶೋಧನೆಯನ್ನು ಮಾಡಿ
ಕೂಡ ಈ ಒಂದು ಸ್ಟೇಟ್ ಶೆಡ್ಯೂಲ್ನಲ್ಲಿ ಸೇರಬೇಕು ಅಂತದ್ದು ಅವರು ರೆಕಮೆಂಡ್ ಮಾಡಿದ್ದಾರೆ. ನಾನು ಡೆಪ್ಟಿ ಸ್ಪೀಕರ್ ಆಗಿ ಈಗಾಗಲೇ ಹೌಸ್ನಲ್ಲಿ ತುಳು ಮತ್ತು ಲಂಬಾಣಿ ಭಾಷೆಗಳ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ. ಮುಂದೆಯೂ ಕೂಡ ನಮ್ಮ ಇವತ್ತು ಇದು ಆಗಿದ್ದು ಇವತ್ತು ಬರ್ತಾ ಇತ್ತು. ಇವತ್ತು ಒಂದು ದಿವಸ ಎಲೆಕ್ಷನ್ ತಾರೀಕು ಇದ್ದಿದ್ದರು 24 ಮುಕ್ತಾಯ ಮಾಡಿದ್ವಿ. ಮುಂದಿನ ಅಧಿವೇಶನದಲ್ಲಿ ಅದನ್ನ ತಗೊಂಡು ಬಂದು ಅದನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋ ಭರವಸೆಯನ್ನು ನಮ್ಮ ಹಿಂದಿ ಭಾಷೆ ದೇವನಗರಿ ಭಾಷೆ ಅಂತ ಕಲಿಸ್ಕೊಂಡು ಅದರಲ್ಲಿ ಈ ಒಂದು ಶೆಡ್ಯೂಲ್ 8 ಬಂದ್ರೆ ಇಡೀ